ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರುಚಿ ಮಲೆನಾಡು 4 ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಮದುವೆ ಸಮಾರಂಭಗಳಲ್ಲಿ ಮಾಡುವಂತಹ ಮೆಂತ್ಯ ಸೊಪ್ಪಿನ ಪಲಾವ್, ಮೇಥಿ ಪಲಾವ್ ಅಂತ ಹೇಳ್ತೀವಲ್ಲ, ಅದನ್ನು ಹೇಗೆ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಪಲಾವಿಗೆ ಏನೆಲ್ಲ ಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ. ರುಬ್ಲಿಕ್ಕೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಹಾಗೂ ಕರ್ಬೇವಿನ ಸೊಪ್ಪು ಸ್ವಲ್ಪ, ಒಂದು 10 ಹೆಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಹಸಿರು ಮೆಣಸಿಕಾಯಿ 6ರಿಂದ 7, ಇಷ್ಟನ್ನು ನಾವು ರುಬ್ಲಿಕ್ಕೆ ತಗೊಳ್ಳೋವಂಥದ್ದು. ಒಂದು ಜಾರಲ್ಲಿ ರುಬ್ಕೊಬಿಟ್ಟು ಬರೋಣ. ನಂತರ ಇದಕ್ಕೆ ಒಗ್ಗರಣೆಗೆ ಗರಂ ಮಸಾಲೆ ಥರ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದು ಏನಿಲ್ಲ ನೋಡೋಣ, ಬನ್ನಿ. ಇದನ್ನು ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಒಗ್ಗರಣೆಗೆ ಜಾಪತ್ರೆ, ಸೋಂಪು ಕಾಳು, ಜೀರಿಗೆ ತೊಗೊಂಡಿದ್ದೀನಿ, ಚಕ್ಕೆ ಒಂದು 3 ಇಂಚು, ಪಲಾವ್ ಎಲೆ 1, ಏಲಕ್ಕಿ 3, ಲವಂಗ, ಇದು ಕಸ್ತೂರಿ ಮೇಥಿ, ಸ್ಟಾರ್ ಹೂವು, ಇದು ಸಹ ಮನೇಲಿ ಬೆಳೆದಿರೋಂತಹ ಪಲಾವ್ ಎಲೆ, ಸ್ಟಾರ್ ಹೂವು, ಲವಂಗ ಹಾಗೂ ಗೋಡಂಬಿನ ಪುಡಿ ಮಾಡಿಟ್ಕೊಂಡಿದ್ದೀನಿ. ನಂತರ ಒಗ್ಗರಣೆಗೂ ಈರುಳ್ಳಿ 2, 1 ಟೊಮೆಟೊ, ಹುಳಿ ಟೊಮೆಟೊ ತೊಗೊಂಡಿದ್ದೀನಿ 1, ಹಾಗೂ ಮೆಂತ್ಯ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂಥದ್ದು 1 ಹಿಡಿ. ನಾನು 1.5 ಪಾವಿಗೆ ತಗೊಂಡಿರೋಂಥದ್ದು. ನೀವು ಅಳತೆಗೆ ತಕ್ಕಂತೆ ಸೊಪ್ಪನ್ನು ಹೆಚ್ಚಿಸ್ಕೋಬೋದು. ಮೊದಲಿಗೆ ನೋಡಿ, ಒಂದು ಕುಕ್ಕರಲ್ಲಿ ಎಣ್ಣೆ ಹಾಗೂ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ 1 ಸೌಟು, ತುಪ್ಪ 2ರಿಂದ 3 ಸ್ಪೂನು. ತುಪ್ಪದಲ್ಲೂ ಸಹ ಮಾಡ್ಕೋಬೋದು, ಬರೀ ಎಣ್ಣೆಲೂ ಸಹ ಮಾಡ್ಕೋಬೋದು, ನಿಮ್ಮ ರುಚಿಗೆ ತಕ್ಕಂತೆ. ನೋಡಿ, ಮೊದಲು ಕಸ್ತೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಪಲಾವ್ ಎಲೆ, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ ಹಾಗೂ ಸೋಂಪು ಕಾಳು, ಜೀರಿಗೆ ಹಾಗೂ ಜಾಪತ್ರೆ ಒಟ್ಟಿಗೆ ಇಟ್ಕೊಂಡಿದ್ದೆ. ಅನಾನಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಲವಂಗ, ಗೋಡಂಬಿನ ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗತ್ತೆ. ನಂತರ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಟೊಮೊಟೊನ ಸೇರಿಸ್ಕೋಬೇಕು. ಈಗ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಥರ ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಇದನ್ನು ಮಸಾಲೆಗಳನ್ನು ರುಬ್ಬಿಬಿಟ್ಟು ಬೇಕಾದ್ರೂ ಮಾಡ್ಕೋಬೋದು. ಅದು ಎದೆ ಉರಿ, ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಲ್ಲ, ಆ ಥರ ಆಗುತ್ತೆ. ಈ ಥರ ಒಂದು ಲೈಟಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಟೊಮೊಟೊ ಹಾಕಿದ ನಂತರ ಮೆಂತ್ಯ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿಗೆ ನಾನು ಬೀನ್ಸ್ ಕಾಳನ್ನು ತೊಗೊಂಡಿದ್ದೀನಿ. ನೀವು ಬಟಾಣಿನಾದ್ರೂ ತೊಗೋಬೋದು, ಅಲಸಂದೆ ಕಾಳಾದ್ರೂ ತೊಗೋಬೋದು. ನೀವು ಸೀಸನಲ್ಲಿ ಯಾವ ಕಾಳು ಸಿಗುತ್ತೆ ಅವರೆಕಾಳನ್ನು ಸಹ ಆ್ಯಡ್ ಮಾಡ್ಕೋಬೋದು. ನಾನು ಈಗ ಬೀನ್ಸ್ ಕಾಳು ಸೀಸನ್ ಆಗಿರೋದ್ರಿಂದ ಮೊಟ್ಟೆ ಕಾಳು ಅಂತೀವಲ್ಲ, ಅದನ್ನು ತೊಗೊಂಡಿದ್ದೀನಿ. ನಂತರ ರುಬ್ಬಿದಂತಹ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲದನ್ನೂ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮೊಟ್ಟೆಕಾಳು ತುಂಬ ಟೇಸ್ಟಾಗಿರುತ್ತೆ ಈ ಪಲಾವಿಗೆ. ಒಮ್ಮೆ ಮಾಡಿ ನೋಡಿ. ಬಟಾಣಿ ಕಾಮನ್, ಯಾವಾಗಲೂ ನಾವು ಸೇರಿಸ್ಕೊಳ್ತೀವಿ. ಈ ಮೊಟ್ಟೆಕಾಳು, ಬೀನ್ಸ್ ಕಾಳು ಅಂತೀವಲ್ಲ, ತುಂಬ ಟೇಸ್ಟ್ ಬರುತ್ತೆ. ಒಮ್ಮೆ ಮಾಡಿ ನೋಡಿ ನೀವು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಮತ್ತೆ ಬೇಕಾದರೆ ಸೇರಿಸ್ಕೊಳ್ಳೋಣ. ಎಣ್ಣೆ ಬಿಡೋವರೆಗೂ ನೋಡಿ, ಎಣ್ಣೆ ಬಿಡ್ತಾ ಇದೆ ಇಲ್ಲಿ. ಈಗ ತೊಳೆದಿಟ್ಟಂತಹ 5 ನಿಮಿಷ ನೆನೆಸಿರೋಂತಹ ನಾನು ಸೋನಾ ಮಸೂರಿ ಅಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಾಸ್ಮತಿನಾರು ಯೂಸ್ ಮಾಡ್ಬೋದು, ಜೀರಾ ರೈಸ್, ಬುಲೆಟ್ ರೈಸ್ ಯಾವುದಾದ್ರೂ ಸರಿ. ನೀವು ರುಚಿಗೆ ತಕ್ಕಂತೆ ಅಕ್ಕಿನ ಆ್ಯಡ್ ಮಾಡ್ಕೋಬೋದು. ಅಕ್ಕಿನ ಒಂದು ರೌಂಡು ಎಣ್ಣೆ ಮಸಾಲೆಯಲ್ಲಿ ತಿರುವಿದ ನಂತರ ಅದಕ್ಕೆ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. 1.5 ಲೋಟಕ್ಕೆ ನಾನು 3 ಲೋಟ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1.5 ಲೋಟ ಅಕ್ಕಿ ತೊಗೊಂಡಿರೋದು ನಾನು. ನೋಡಿ, ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ, ಕುಕ್ಕರ್ ಲಿಡ್ಡು. ನೋಡಿ, ಆಗಿದೆ. ಈಗ ಇದನ್ನೆಲ್ಲ ಒಂದು ಸಲ ತಿರುವೋಣ. ಅಡಿ ಮೇಲೆ ಮಾಡಿದ್ರೆ ರುಚಿ ಸೆಟ್ ಆಗುತ್ತೆ ಎಲ್ಲ. ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಘಮ ಘಮ ಅಂತ ಇದೆ. ಮೆಂತ್ಯ ಸ್ಮೆಲ್ಲಿಂದ ಫ್ಲೇವರ್ ಅದು ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೊಂದು ರಾಯ್ತ ರೆಡಿ ಮಾಡ್ಕೊಳ್ಳೋಣ. ಮೊಸರು ಬಜ್ಜಿ ಅಂತೀವಲ್ಲ, ಅದು 3 ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ. ಇದ್ರದ್ದು ಒಂದು ಗುಟ್ಟು ಏನು ಅಂತಂದರೆ, ಇದಕ್ಕೆ ನಾನು ಒಂದು ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇನಂತಂದರೆ ನೋಡಿ, ಇದು ಮಿಲ್ಕ್ ಪೌಡರು. ನೀವು ಯಾವುದಾದ್ರೂ ಸರಿ ಮಿಲ್ಕ್ ಪೌಡರು ಸಿಗುತ್ತಲ್ಲ, ಅದನ್ನು
2 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ ರಾಯ್ತಕ್ಕೆ. ತುಂಬ ಸೂಪರಾಗಿ ಬರುತ್ತೆ. ನೋಡಿ 3 ಕಪ್ಪು ಮೊಸರಿಗೆ 2 ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ಇದು ವೀಡಿಯೋ ಸ್ವಲ್ಪ ಇದಾಗಿದೆ, ಕ್ಷಮಿಸಿ. ನೋಡಿ, ಮತ್ತು 1 ಚಿಕ್ಕ ಈರುಳ್ಳಿ, 1 ಚಿಕ್ಕ ಟೊಮೆಟೊ, ಹಸಿರು ಮೆಣಸಿಕಾಯಿ 1, ಸಾಂಬಾರು ಸೊಪ್ಪು ಸ್ವಲ್ಪ ತಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ರಾಯ್ತ ಸೂಪರಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗ್ಕೋಬೇಕಾಗುತ್ತೆ. ಇದಕ್ಕೆ ಕಾಯಿ ಚಟ್ನಿನೂ ಸಹ ಮಾಡ್ಕೊಳ್ತಾರೆ. ನಮಗೆ ಕಾಯಿ ಚಟ್ನಿಗಿಂತನೂ ಈ ಒಂದು ರಾಯ್ತ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮೆಂತ್ಯ ಸೊಪ್ಪು ಪಲಾವು ರೆಡಿ. ಎಲ್ಲ ಸಾಮಾನು ರೆಡಿ ಇದ್ದರೆ 10 ನಿಮಿಷದಲ್ಲಿ ಫಟಾಫಟ್ ಮೆಂತ್ಯ ಸೊಪ್ಪು ಮೇಥಿ ಪಲಾವ್ ಸೂಪರಾಗಿ ರೆಡಿ ಆಯಿತು. ನೋಡಿ, ರಾಯ್ತ ಹಾಕ್ಕೊಟ್ರೆ ಬಿಸಿ ಬಿಸಿ ಪಲಾವ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.